ಸೊ ಟಾಸ್ಕ್ ವಿಚಾರಕ್ಕೆ ಬಂದರೆ ಸಿರಿ ಅವರು ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಮಾತಿಗೆ ಅಂತ ಬಂದರೆ ಸಿರಿ ಅವರು ಯಾವತ್ತೂ ಸೈಲೆಂಟ್ ಆಗಿರ್ತಿದ್ರು, ಎಲ್ಲೂ ಇರ್ತಾ ಇರಲಿಲ್ಲ. ಬಟ್ ಸಂಗೀತ ಕಳಪೆ ಪಟ್ಟ ತಗೊಂಡಾಗ, ಜೈಲ್ ಪಾಲಾದಾಗ ನೀವು ಕಣ್ಣೀರಾಗ್ತೀರಾ ಹೋಗಿ. ಆ ಮೂಮೆಂಟನ್ನು ನೆನೆಸ್ಬೇಕಂದ್ರೆ ಕಣ್ಣೀರಾಗುವಂಥದ್ದು ಏನಾಯಿತು? ಇದಕ್ಕೆ ಮುಂಚೆ ನಾನು ಎಲ್ಲ ವೀಕಲ್ಲೂ ನಡೆಯೋದೆ ಉತ್ತಮ ಕಳಪೆ ಅನ್ನೋದು. ಪ್ರತಿ ವಾರನೂ ನಡೆಯುತ್ತೆ. ಪ್ರತಿ ವಾರದಲ್ಲೂ ನಾನು ಕೊಡ್ತಾಯಿದ್ದೆ. ಒಂದು ಸಲನೂ ಬೇಜಾರು ಮಾಡಿಕೊಂಡಾಗ, ಒಂದು ಸಲ ಸ್ನೇಹಿತ ನನಗೆ ಕೊಟ್ಟಾಗ ಬೇಜಾರು ಮಾಡಿಕೊಂಡು ನಾನೇ ಹೇಳಿದೆ, ಇಟ್ಸ್ ಅ ಪ್ರೋಸೆಸ್, ಅದು ಒಂದು ಪ್ರೋಸೆಸ್. ನಾವೇನು ಬೇಕು ಅಂತ ಮಾಡ್ತಾ ಇಲ್ಲ, ಒಂದು ಒಪಿನಿಯನ್ ನಾವು ಹೇಳ್ತೀವಿ. ಅದರಿಂದ ಕಳಪೆ ಅನ್ನೋ ಪದ ನಾವು ಕೊಟ್ಟಿದ್ದಲ್ಲ, ಅಲ್ಲಿ ಒಂದು ಫಾರ್ಮ್ಯಾಟ್ ಅದು ಅಂತೆಲ್ಲ ಹೇಳಿ ನಾನೇ ಹೇಳಿದ್ದೆ. ಬಟ್ ಬೇರೆ ಸಂಗೀತ ಕೊಟ್ಟಾಗ ಯಾಕೆ ಬೇಜಾರಾಯಿತು ಅಂದರೆ, ಆ ವಾರ ಅದಕ್ಕೆ ಹಿಂದಿನ ವಾರದಲ್ಲೆಲ್ಲ ನಾವು ತುಂಬ ಹತ್ತಿರ ಆಗಿಬಿಟ್ಟಿದ್ವಿ, ತುಂಬ ಕ್ಲೋಸ್ ಆಗಿದ್ವಿ ನಾವು. ಆ್ಯಂಡ್ ಆ ಮೂಮೆಂಟ್ ಮುಂಚೆನೇ ನಾವು ಒಂದಷ್ಟು ವಿಷಯಗಳು ಮಾತಾಡಿದ್ವಿ. ನಾನು ಸಂಗೀತ ಹರ್ಟ್ ಆಗ್ತಿದೆ ಅಂದರು, ಕಣ್ಣೀರು ಹಾಕಿದ್ರು, ನಾನೇ ಅವ್ರಿಗೆ ಸಮಾಧಾನ ಮಾಡಿದೆ, ಇದೆಲ್ಲ ನಡೆದಿತ್ತು. ಆ್ಯಂಡ್ ನಂಗೆ ಸ್ಪೆಷಲಿ ಸಂಗೀತಂಗೆ ಕಳಪೆ ಕೊಡೋಕ್ಕೆ ಆ ವಾರ ನನಗೆ ಇಷ್ಟ ಇರಲಿಲ್ಲ. ಬಟ್ ನನಗೆ ಬೇರೆ ದಾರಿ ಇರಲಿಲ್ಲ, ಯಾಕೆಂದರೆ ನನಗೆ ಬೇರೆ ಕಾರಣಗಳಿಲ್ಲ. ಬೇರೆ ಕಾರಣ ಹೇಳಿದ್ರೆ ಅದು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಆಗುತ್ತೆ, ಅದು ನನಗಿಷ್ಟ ಆಗ್ತಿರ್ಲಿಲ್ಲ. ಜೆನ್ಯೂನ್ ರೀಸನ್ ನಾನು ಕೊಡಬೇಕಿತ್ತು, ಕೊಟ್ಟೆ. ಬಟ್ ಹರ್ಟ್ ಆಗಿದ್ದು ಅಷ್ಟೇ ಸತ್ಯ ಕೂಡ ಹೌದು. ಹಾಗಾಗಿ ಅವ್ರು ಜೈಲಿಗೆ ಹೋದಾಗ ನಾನು ಯಾರಿಗೂ ಕಣ್ಣೀರು ಹಾಕಿದ್ದಿಲ್ಲ. ಏನು ಒಂದಿನಪ್ಪ ಹೋಗಿ ಇದ್ದು ಬರ್ತೀರಾ, ಏನು ಅಲ್ಲೇ ಇದ್ದುಬಿಡ್ತೀರಾ ಏನು ಅನ್ನೋದೆಲ್ಲ ಸಮಾಧಾನ ಮಾಡಿ ಕಳಿಸ್ತಾ ಇದ್ದೆ ನಾನು. ಬಟ್ ಅವನ್ನ ಅಲ್ಲಿ ಕಳಿಸಿದ್ಮೇಲೆ ನನಗೆ ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಗಿದ್ದಕ್ಕೆ ಆ ಕಣ್ಣೀರು ಬಂತು. ಅದು ನಿಜ ಕೂಡ ಹೌದು.